Dear students, today I am going to start Carl Richard's three-domain system. So here before 1969 there was two kingdom classification. They are animal kingdom and plant kingdom. The plant, the two kingdom classification system did not exist too long because these two kingdom classification cannot differentiate between the eukaryotes and prokaryotes, either unicellular and multicellular, nor photosynthetic and non-photosynthetic. ಸೊ ಇಲ್ಲಿ ಬಿಫೋರ್ 1969 ಕಾರ್ಲ್ ಹೂಸ್ ಏನಿದ್ದಾನೆ, ಸೊ ಅವನು ಎರಡು ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಅದರಲ್ಲಿ ಫಸ್ಟ್ ಒನ್ ಅನಿಮಲ್ ಕಿಂಗ್ಡಮ್ ಆ್ಯಂಡ್ ಪ್ಲ್ಯಾಂಟ್ ಕಿಂಗ್ಡಮ್. ಬಟ್ ಈ ಎರಡು ಅನಿಮಲ್ ಕಿಂಗ್ಡಮ್ ಮತ್ತು ಪ್ಲ್ಯಾಂಟ್ ಕಿಂಗ್ಡಮ್ ಏನಿದೆ ಅದರ ಮಧ್ಯೆ ಏನು ಡಿಫರೆನ್ಸ್ ಇದೆ, ಸೊ ಆ ಡಿಫರೆನ್ಸ್ನ ಡಿಫರೆನ್ಷಿಯೇಟ್ ಮಾಡೋದಕ್ಕೆ ಅವನು ಆಗೋದಿಲ್ಲ ಅವನಿಗೆ. ಸೊ ಹಾಗಾಗಿ ಅಲ್ಲಿ ಯಾವ ಥರ ಕ್ಯಾರೆಕ್ಟರ್ಸು ಅಂತ ಹೇಳಿದ್ರೆ ಅದು ಯೂನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ ಅಥವಾ ಫೋಟೋಸಿಂಥೆಟಿಕ್ಕ, ನಾನ್ ಫೋಟೋಸಿಂಥೆಟಿಕ್ಕ, ಯುಕ್ಯಾರಿಯೋಟ್ಸಾ, ಪ್ರೊಕ್ಯಾರಿಯೋಟ್ಸಾ, ಸೊ ಈ ಥರ ಕ್ಯಾರೆಕ್ಟರ್ಸ್ ಮಧ್ಯೆ ಅವನು ಡಿಫರೆನ್ಷಿಯೇಟ್ ಮಾಡೋಕ್ಕಾಗ್ದಲೆ ಸೊ ಆ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಲ್ಲೇ ಡ್ರಾಪ್ ಆಗುತ್ತೆ. ಆ್ಯಂಡ್ after the dropping of this two kingdom classification between 1969 and 1990, the five kingdom classification system was introduced. In this classification system, life was divided into five kingdoms such as Monera, Protista, Plantae, Fungi and Animalia. This classification system divides the life based on their anatomy, morphology, embryology and cell structure. So ಇಲ್ಲಿ 1969ಇಂದ ಇನ್ ಬಿಟ್ವೀನ್ 1990 ದಿ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಅದರಲ್ಲಿ ಬರುವಂಥದ್ದು ಮೊನೆರಾ, ಪ್ರೋಟಿಸ್ಟಾ, ಪ್ಲ್ಯಾಂಟೆ, ಫಂಗೈ, ಅನಿಮೇಲಿಯಾ. ಸೊ ಈ ಸಿಸ್ಟಮ್ನ ಅವನು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾನೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದೇರ್ ಅನಾಟಮಿ, ಮಾರ್ಫಾಲಜಿ, ಎಂಬ್ರಿಯಾಲಜಿ ಆ್ಯಂಡ್ ಸೆಲ್ ಸ್ಟ್ರಕ್ಚರ್. And after 1990, the domain kingdom classification system, or Carl Hughes classification, or six kingdoms and three domain classification was introduced. So ಇಲ್ಲಿ ಕಾರ್ಲ್ ಹೂಸ್ ಕ್ಲಾಸಿಫಿಕೇಷನ್ಗೆ ಬೇರೆ ಬೇರೆ ಹೆಸರಿದೆ. ಅದರಲ್ಲಿ ಡೊಮೈನ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಸಿಕ್ಸ್ ಕಿಂಗ್ಡಮ್ classification and three domain classification ಅಂದರೆ ಬೇರೆ ಬೇರೆ ಹೆಸರಿದೆ. ದಿಸ್ ಕ್ಲಾಸಿಫಿಕೇಷನ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ದಿ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ವಿತ್ ರೆಸ್ಪೆಕ್ಟ್ ಟು ಎವಲ್ಯೂಷನರಿ ರಿಲೇಟೆಡ್ನೆಸ್. ಸೊ ಇಲ್ಲಿ ಆ ಕ್ಲಾಸಿಫಿಕೇಷನ್ ಏನಿದೆ ಕಾರ್ಲ್ ಹೂಸ್ ಕ್ಲಾಸಿಫಿಕೇಷನ್, ಅದು ಯಾವುದ್ರ ಮೇಲೆ ಬೇಸ್ ಆಗಿದೆ, ಬೇಸ್ಡ್ ಆನ್ ದಿ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಎವಲ್ಯೂಷನರಿ ಆಸ್ಪೆಕ್ಟ್ಸ್. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಸೊ ಈ ಡೊಮೈನ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದಿ ಡೊಮೈನ್ಸ್ ಆಫ್ ಕಾರ್ಲ್ ಹೂಸ್ classification. In that first one, domain archaea. So here some characteristics of domain archaea are they are prokaryotic cells with no nuclear membrane, and archaea has a distinct biochemistry and RNA markers from bacteria, and they have isoprenoid glycerol diether or diglycerol tetraether lipids on their membrane. ಸೊ ಇಲ್ಲಿ ಏನು ಆರ್ಕಿಯಾ ಇದೆ, ಸೊ ಅದು ಸ್ಟ್ರಕ್ಚರ್ ಸೇಮು ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಇದ್ದಾಗೆ ಇರುತ್ತೆ. ಬಟ್ ದೇ ಆರ್ ದಿ cells are prokaryotic cells, but here we cannot observe the nuclear membrane, and archaea has a distinct biochemistry and RNA markers like that of bacteria. They have isoprenoid glycerol diether or diglycerol tetraether lipids in their membranes, and they contain archaeal RNA. And here archaea lacks peptidoglycan in their cell wall, and they are not sensitive to
those antibiotics, those are used for the treatment of bacteria, and they are sensitive to some antibiotics that are affecting the eukarya. ಸೊ ಇಲ್ಲಿ ಏನು ಈ ಆರ್ಕಿಯಾ ಏನಿದೆ, ಸೊ ಅದು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಏನಿದೆ, ಸೊ ಅದಕ್ಕೆ ತುಂಬ ರಿಯಾಕ್ಷನ್ ತೋರಿಸುತ್ತೆ. ಬಟ್ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಏನಿದೆ, ಸೊ ಅದಕ್ಕೆ ಅದು ಯಾವುದೇ ರೀತಿ ರಿಯಾಕ್ಷನ್ಸು ತೋರಿಸೋದಿಲ್ಲ. ಆ್ಯಂಡ್ ಆರ್ಕಿಯಾ ಕಂಟೈನ್ ಈಥರ್ ಲಿಂಕೇಜಸ್ ಇನ್ ದೇಯರ್ ಮೆಂಬ್ರೇನ್. ಸೊ ಹಾಗೆಯೇ ಅದರ ಮೆಂಬ್ರೇನಲ್ಲಿ ಈಥರ್ ಲಿಂಕೇಜಸ್ನ ನೋಡ್ಬೋದು. ಹಾಗೆ ವಿಚ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಬ್ರಾಂಚ್ಡ್ ಹೈಡ್ರೋಕಾರ್ಬನ್ ಚೈನ್ಸ್ ಆ್ಯಂಡ್ ಗ್ಲಿಸರಾಲ್. And they can thrive in extreme environments such as high temperature, low temperatures, and stronger acid concentrations, etc. ಸೊ ಇದು ಎಲ್ಲ ಥರ ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲೂ ಇರುತ್ತೆ. ಹೈ ಟೆಂಪ್ರೇಚರ್, ಲೋ ಟೆಂಪ್ರೇಚರ್ ಆ್ಯಂಡ್ ಹೈ ಆ್ಯಸಿಡ್, ಸ್ಟ್ರಾಂಗರ್ ಆ್ಯಸಿಡ್ ಕಾನ್ಸಂಟ್ರೇಷನಲ್ಲೂ ಇದು ಏನು ಅಂಥ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ಸಲ್ಲೂ ಏನು ಲೈವ್ ಆಗಿರುತ್ತೆ. ಆ್ಯಂಡ್ they have a more stable ether linkage as compared to ester containing linkages in the bacteria and eukarya. ಸೊ ಬ್ಯಾಕ್ಟೀರಿಯಾ ಮತ್ತು ಯೂಕ್ಯಾರಿಯಾ ಏನಿದೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಈಥರ್ ಲಿಂಕೇಜ್ ಇರೋದ್ರಿಂದ ಸೊ ಅದು ಅಂಥ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ಸಲ್ಲೂ ಲೈವ್ ಆಗಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫೈಲಾ ಆಫ್ ಆರ್ಕಿಯಾ. Here, the phyla of Archaea has three major phyla such as Crenarchaeota, Euryarchaeota, Conarchaeota. So ಇಲ್ಲಿ 3 phyla ಇದೆ: Crenarchaeota, Euryarchaeota and Conarchaeota. In that first one, Crenarchaeota, this phylum is consists of those microorganisms which are lived in extremely high temperature and extremely low temperature. ಸೊ ಈ ಕ್ರೆನಾರ್ಕಿಯೋಟಾ ಹೈ ಟೆಂಪ್ರೇಚರಲ್ಲೂ ಸರ್ವೈವ್ ಆಗುತ್ತೆ, ಹಾಗೆಯೇ ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರಲ್ಲೂ ಸರ್ವೈವ್ ಆಗುತ್ತೆ. ಸಮ್ ಆಫ್ ಕ್ರೆನಾರ್ಕಿಯೋಟಾ ಕ್ಯಾನ್ ಥ್ರೈವ್ ಅಬೌವ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ವಿಚ್ ಈಸ್ ಆಲ್ಸೋ ಕಾಲ್ಡ್ hyperthermophilic, such as sulfolobus, acidianus and pyrolobus. ಸೊ ಇಲ್ಲಿ ಕೆಲವೊಂದು ಕ್ರೆನಾರ್ಕಿಯೋಟಾದಲ್ಲಿ ಬರೋವಂಥ ಆರ್ಗ್ಯಾನಿಸಮ್ ಏನಿದೆ ಅದು ಈ ಬಾಯ್ಲಿಂಗ್ ಪಾಯಿಂಟ್ಗಿಂತನೂ ಅಬೌವ್ ದಿ ಬಾಯ್ಲಿಂಗ್ ಪಾಯಿಂಟ್ ಏನಿದೆ, ಸೊ ಅಲ್ಲೂ ಸರ್ವೈವ್ ಆಗಿರುತ್ತೆ. ಸೊ ಅದನ್ನು ಹೈಪರ್ಥರ್ಮೋಫಿಲಿಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೋವಂಥದ್ದು sulfolobus and acidianus and pyrolobus. And some of the Crenarchaeota can live in frigid waters. ಅಂದರೆ ಕೆಲವೊಂದು ಕ್ರೆನಾರ್ಕಿಯೋಟಾ ತುಂಬ ಕೋಲ್ಡ್ ಆಗಿರೋವಂಥ ವಾಟರಲ್ಲೂ ಸರ್ವೈವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ those microorganisms are lived in Antarctic. Next second phyla is Euryarchaeota. So here Euryarchaeota inhabit extreme environments of one or the other. ಸೊ ಇದು ಅಷ್ಟೇ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ಲಿ ಬದುಕಿರುತ್ತೆ. ಸಮ್ ಆಫ್ ದೆಮ್ ಆರ್ ಎಕ್ಸ್ಟ್ರೀಮ್ಲಿ halophiles, which means they can alive or inhibit highly saline environments. ಸೊ ಇಲ್ಲಿ halophiles ಅಂತ ಹೇಳಿದ್ರೆ ಅದು saline ವಾಟರಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆ್ಯಂಡ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರೀಮ್ಲಿ halophile is halobacterium. Some of them help in methane production. They are called methane producing bacteria such as methanobacterium, methanosarcina. Some Euryarchaeota can inhibit extremely in acidic environments. They are called as acidophilic, such as thermoplasma, ferroplasma and picrophilus. Next, third one, Conarchaeota. This phyla is not yet officially recognized taxonomically. ಸೊ ಇದು ಯಾವುದೇ ರೀತಿ ಟ್ಯಾಕ್ಸಾನಮಿಕಲ್ಲಿ ಇದಕ್ಕೆ
ಇದನ್ನ ರೆಕಾಗ್ನೈಸ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ Conarchiota contains those organisms that are discovered from a single hot spring, that is obsidian pool present in Yellowstone National Park in USA. ಆ್ಯಂಡ್ ಸೊ ಈ ಕೊನಾರ್ಕಿಯೋಟ ಬರೋವಂಥ ಆರ್ಗ್ಯಾನಿಸಮ್ನ ನಮ್ಗೆ ಇಲ್ಲಿ ಹಾಟ್ ಸ್ಪ್ರಿಂಗ್ ಏನಿದೆ ಸೊ ಅಲ್ಲಿರೋಂಥ ಆಬ್ಸಿಡಿಯನ್ ಪೂಲಲ್ಲಿ ನೋಡ್ಬೋದು. ಸೊ ಅದು ಇರೋದು ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅಟ್ USA. ದಿ ಮಿಕ್ಸ್ಡ್ ಲ್ಯಾಬೊರೇಟರಿ ಕಲ್ಚರ್ಸ್ ಆಫ್ ಕೊನಾರ್ಕಿಯೋಟ ಇಂಡಿಕೇಟ್ ದ್ಯಾಟ್ ದೇ ಆರ್ ಹೈಪರ್ ಥರ್ಮೋಫಿಲಿಕ್. ಸೊ ಇದು ಅಷ್ಟೇ ಎಕ್ಸ್ಟ್ರೀಮ್ ಟೆಂಪರೇಚರಲ್ಲಿ ಲೈವ್ ಆಗಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಡೊಮೈನ್ ಈಸ್ ಬ್ಯಾಕ್ಟೀರಿಯಾ. These are prokaryotic cells. They also contain a nucleus without any membrane, and these are also known as eubacteria or true bacteria. Their membrane contains diacyl glycerol diester lipids. So ಇದು ವಾಲ್ ಲೇಯರಲ್ಲಿ diacyl glycerol diester lipids ಇರುತ್ತೆ. ಆಲ್ ಬ್ಯಾಕ್ಟೀರಿಯಾ ಆರ್ ನಾಟ್ ಪ್ಯಾಥೋಜೆನಿಕ್. ಸಮ್ ಆಫ್ ದೆಮ್ ಪ್ಲೇ ಬೆನಿಫಿಷಿಯಲ್ ರೋಲ್ಸ್ by producing antibiotics and food, and they contain ester linkages in their membranes. This linkage is formed between unbranched fatty acid chains and glycerol. ಸೊ ಈ ಬ್ಯಾಕ್ಟೀರಿಯಲ್ ಮೆಂಬ್ರೇನಲ್ಲಿ ಎಸ್ಟರ್ ಲಿಂಕೇಜಸ್ ಇರುತ್ತೆ. ಈ ಲಿಂಕೇಜಸ್ ದಟ್ ಆರ್ ಮೇಡ್ ಅಪ್ ಆಫ್ ಅನ್ಬ್ರಾಂಚ್ಡ್ ಫ್ಯಾಟಿ ಆ್ಯಸಿಡ್ ಚೈನ್ಸ್ ಆ್ಯಂಡ್ glycerol. Unlike the archaea and eukarya, the bacterial cell wall contains peptidoglycan, and they are sensitive to all antibacterial drugs, but they are resistant to most of the antibiotics that affect the eukarya. ಸೊ ಇಲ್ಲೂ ಅಷ್ಟೇ ಆ ಯೂಕ್ಯಾರಿಯಾ ಏನಿದೆ ಸೊ ಆ ಯೂಕ್ಯಾರಿಯಾಕ್ಕೆ ಯಾವ ಆ್ಯಂಟಿಬಯೋಟಿಕ್ಸ್ ಅಫೆಕ್ಟ್ ಮಾಡುತ್ತೋ ಸೇಮ್ ಅದೇ ಆ್ಯಂಟಿಬಯೋಟಿಕ್ಸು ಬ್ಯಾಕ್ಟೀರಿಯಲ್ ಮೆಂಬರ್ಸಿಗೂ ಏನು ಅಫೆಕ್ಟ್ ಮಾಡುತ್ತೆ. ಸೊ ದಿಸ್ ಬ್ಯಾಕ್ಟೀರಿಯಲ್ ಮೆಂಬರ್ಸ್ ಆರ್ ಸೆನ್ಸಿಟಿವ್ ಟು some of antibiotics. They contain a unique bacterial rRNA which is distinctly different from rRNA of archaea and eukarya. ಸೊ ಇದರಲ್ಲಿ ಆರ್ಕಿಯಾ ಮತ್ತು ಯೂಕ್ಯಾರಿಯಾ ಏನಿದೆ ಸೊ ಅದರಲ್ಲಿ ಎರಡರಲ್ಲೂ ಇರಲ್ಲ. ಸೊ ಅಂಥ rRNA ಯುನೀಕ್ ಆಗಿರೋಂಥ rRNA ಬ್ಯಾಕ್ಟೀರಿಯಲ್ ಮೆಂಬರ್ಸಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಡೊಮೈನ್ ಬ್ಯಾಕ್ಟೀರಿಯಾದಲ್ಲಿ ಬರೋವಂಥದ್ದು ಫೈಲಾ ಆಫ್ ಬ್ಯಾಕ್ಟೀರಿಯಾ. ಸೊ ಇದರಲ್ಲಿ ಕೆಲವೊಂದು ಕ್ಯಾಟಗರೀಸ್ ಬರುತ್ತೆ. ಪ್ರೋಟಿಯೋಬ್ಯಾಕ್ಟೀರಿಯಾ, it includes all enteric bacteria such as E. coli, salmonella, legionella, heliobacter. So these are example for proteobacteria. These are closely related to eukaryotic mitochondria. Next, cyanobacteria. These include all photosynthetic blue-green bacteria which produces oxygen gas. And next one is eubacteria. These include Clostridium, Bacillus mycoplasma, and chlamydias. These include parasites like giardia, chlamydia, etc. and spirochetus. Next one is spirochetus. These include spiral bacteria that cause syphilis and lyme disease. Next, third domain is eukarya. They are eukaryotic cells. Eukarya contains a membrane bounded nucleus. ಸೊ ಇಲ್ಲಿ
ಯುಕ್ಯಾರಿಯಾದಲ್ಲೇ ಟ್ರೂ ಮೆಂಬ್ರೇನ್ಸ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದರಲ್ಲಿ ನಾವು ಮೆಂಬ್ರೇನ್ ಬೌಂಡೆಡ್ ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಇದು ಆರ್ಕಿಯಾದಲ್ಲಿ ಮತ್ತು ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ, ಸೊ ಅದರ ಎರಡರಲ್ಲೂ ಆಬ್ಸೆಂಟ್ ಇರುತ್ತೆ. ಯುಕ್ಯಾರಿಯಾ ಕಂಟೈನ್ ಎಸ್ಟರ್ ಲಿಂಕೇಜಸ್ ಇನ್ ದೇರ್ membranes. This linkage is formed between unbranched fatty acid chains and glycerol. The cell wall of eukarya contain no peptidoglycan. They can inhibit the antibacterial antibiotics but sensitive to antibiotics that affect eukaryotic cells. And next one is kingdoms of eukarya. Eukarya has 4 kingdoms such as Protista, fungi, plantae and Animalia. First one, Protista. These are single-celled eukaryotes found on land, in water, or they are living inside other organisms. And the Protista includes Euglena, amoeba and paramecium. These are the example for Protista. And next one is fungi. These are unicellular or multicellular organisms with eukaryotic cell types. So their mode of nutrition is absorption. And the fungi includes like mushrooms, bread molds, water molds, yeast, etc. And next, third one is plantae. They are multicellular and eukaryotic cells. The plantae includes flowering plants, gymnosperms or conifers, ferns, mosses, etc. And fourth one is Animalia. Animalia are multicellular and eukaryotic cells. These include sponges, jellyfishes, corals, fishes, worms, insects and vertebrates, etc. So these are about the Carl Richards 3-domain system. Next, let us know about the distribution of microbes in soil, food, water and air. So microorganisms are present everywhere in our environment, in soil, air, food and water, and also microbes. Microorganisms are living organisms. Generally they are microscopic. Bacteria live in almost any warm, moist environment, and there are thousands of different kinds, and they are single cell organism that can reproduce very quickly and can spread through food, air or blood. Here the transfer of contamination through the airborne route, soil and water body is one of the most significant areas of high care food production. So ನಮ್ಮ ಎನ್ವಿರಾನ್ಮೆಂಟಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಆಲ್ ಓವರ್ ದಿ ಎನ್ವಿರಾನ್ಮೆಂಟಲ್ಲೂ ಇರುತ್ತೆ. ಸೊ ಅದರಲ್ಲಿ ಸಾಯಿಲ್, ಏರ್, ಫುಡ್ ಆ್ಯಂಡ್ ವಾಟರಲ್ಲಿ ಮೇಯ್ನಾಗಿ ಇರುತ್ತೆ. ಹಾಗೆಯೇ ಈ ಬ್ಯಾಕ್ಟೀರಿಯಾ ಏನಿದೆ, ಸೊ ಅದು ಎಲ್ಲ ತರಹದ ವಾರ್ಮು, ಮಾಯ್ಸ್ಟ್ ಎನ್ವಿರಾನ್ಮೆಂಟಲ್ಲೂ ಇರುತ್ತೆ. ಸೊ ಅದು ತುಂಬ ಸ್ಪೀಡಾಗಿ ರಿಪ್ರೊಡಕ್ಷನ್ ಪ್ರೋಸೆಸ್ನ ಮಾಡುತ್ತೆ. ಅದು ಸಿಂಗಲ್ ಸೆಲ್ಡ್ ಇರುತ್ತೆ. ಸೊ ಹಾಗಾಗಿ ಅದು ಕ್ವಿಕ್ಲಿ ರಿಪ್ರೊಡಕ್ಷನ್ನ ಮಾಡುತ್ತೆ. ಬಟ್ ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ ಇರೋವಂಥ ಒಂದು ಸಬ್ಸ್ಟ್ರೇಟ್ ಬೇಕು. ಸೊ ಅದು ಲೈಕ್ ಫುಡ್, ಏರ್ ಆರ್ ಬ್ಲಡ್. ದೇ ಟ್ರಾನ್ಸ್ಫರ್ ಕಂಟ್ಯಾಮಿನೇಷನ್ ಥ್ರೂ ಏರ್ಬಾರ್ನ್ ರೂಟ್, ಸಾಯಿಲ್ ಆ್ಯಂಡ್ ವಾಟರ್ ಬಾಡಿ. ಸೊ ಅದಕ್ಕೆ ಯಾವುದೇ ಏರ್ಬಾರ್ನ್ ರೂಟ್ ಅಥವಾ ಸಾಯಿಲ್, ವಾಟರ್ ಸೊ ಅದು ಸಿಕ್ಕಿದಾಗ ಅದು ಏನಾಗುತ್ತೆ, ಆ ಎಲ್ಲ ಏರಿಯಾದಲ್ಲೂ ಕಂಟ್ಯಾಮಿನೇಷನ್ನ ಸ್ಪ್ರೆಡ್ ಮಾಡುತ್ತೆ. ಆ್ಯಂಡ್ some food industry, especially like chilled meat products, strive for lower levels of air contamination. So therefore lot of experimental and numerical studies considers the concentration of airborne particulate contaminants such as different species of food spoilage microorganism. The risk is higher when air is contaminated with eventually foodborne pathogen microorganisms and
ಸ್ಪೋರ್ಸ್. ಸೊ ಇಲ್ಲಿ ನಮಗೆ ಏರ್ ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ, ಸೊ ಅದು ಆ ಚಿಲ್ಲಡ್ ಮೀಟ್ ಏನು ಫುಡ್ಡಾಗಿ ಯೂಸ್ ಮಾಡ್ತಾರೆ, ಸೊ ಅದರಲ್ಲಿ ಏರ್ ಕಂಟ್ಯಾಮಿನೇಷನ್ ಆಗಿದ್ದರೆ ತುಂಬ ಸ್ಪೀಡಾಗಿ ಫುಡ್ಡಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪ್ರೆಡ್ ಆಗುತ್ತೆ. So airborne microorganisms like bacteria, virus or fungi, as well as airborne toxins, they are passed from one victim to the next through the air without physical contact, causing irritation at the very least. ಸೊ ಇಲ್ಲಿ ಏರ್ಬೋರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಫಂಗೈ ಏನಿದೆ, ಸೊ ಅದರಲ್ಲಿ ಏರ್ಬೋರ್ನ್ ಟಾಕ್ಸಿನ್ಸ್ ಏನಿದೆ, ಸೊ ಅದು ಥ್ರೂ ಏರಿಂದ ಏನಾಗುತ್ತೆ, ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ವಿದೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ಸ್, ಅಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಅಥವಾ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಬೇಕು ಅಂತ ಇಲ್ಲ, ಬಟ್ ಥ್ರೂ ಏರಿಂದ ಏನಾಗುತ್ತೆ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮು ಕಂಟ್ಯಾಮಿನೇಷನ್, ಏರಲ್ಲಿ ಕಂಟ್ಯಾಮಿನೇಷನ್ ಆದರೆ ಸೊ ಅದು ಥ್ರೂ ಏರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿ, ಸೊ ಅದರಿಂದ ಡಿಸೀಸಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಯೂಶ್ವಲಿ ಹ್ಯಾಪನ್ಸ್ ವೆನ್ ಆನ್ ಇನ್ಫೆಕ್ಟೆಡ್ ಸಬ್ಜೆಕ್ಟ್ ಲೈಕ್ ಸ್ನೀಸ್, ಕಾಫ್ ಆರ್ ಜಸ್ಟ್ ಪ್ಲೇನ್ ಬ್ರೀತ್. ಸೊ ಇದು ಸ್ನೀಸ್, ಕಾಫ್ ಅಥವಾ ಏನಾದರೂ ಹೀಗೆ ಪ್ಲೇನಾಗಿ ಬ್ರೆತ್ ಮಾಡಿದಾಗ ಸೊ ಅದರಿಂದ ಕಂಟ್ಯಾಮಿನೇಟೆಡ್ ಏರಿಂದ ಒಂದು ವಿಕ್ಟಿಮಿಂದ ಇನ್ನೊಬ್ಬರಿಗೆ ಡಿಸೀಸ್ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಇಟ್ ಈಸ್ ಹಾರ್ಡ್ ಟು ಪ್ರಿವೆಂಟ್ ಸಚ್ ಅ ಮೆಥಡ್ ಆಫ್ ಟ್ರಾನ್ಸ್ಮಿಷನ್. ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಏರ್ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ. ಸೊ ಏರ್ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೇಜರ್ ಕಾಸ್ ಆಫ್ ರೆಸ್ಪಿರೇಟರಿ ಏಲ್ಮೆಂಟ್ಸ್, ಮೇನ್ಲಿ Bacillus, Micrococcus and Staphylococcus are the microorganisms which are present in air. And soil and water are common sources of important pathogenic and spoilage microorganisms, which is why it is important to thoroughly wash raw foods with good quality water. ಸೊ ಹಾಗಾಗಿ ಸಾಯಿಲ್ ಮತ್ತು ವಾಟರು ಕೂಡ ಒಂದು ಪ್ಯಾಥೋಜನ್ನ ಸ್ಪ್ರೆಡ್ ಮಾಡೋಕ್ಕೆ ಒಂದು ಸೋರ್ಸ್ ಆಗಿರುತ್ತೆ. ಸೊ ಇದು ಅಷ್ಟೇ ಫುಡ್ನ ಸ್ಪಾಯ್ಲೇಜ್ ಮಾಡುತ್ತೆ. ಸೊ ಹಾಗಾಗಿ ರಾ ಫುಡ್ಸ್ನ ನಾವೇನು ಯೂಸ್ ಮಾಡ್ತೀವಿ, ಸೊ ಅದನ್ನು ಗುಡ್ ಕ್ವಾಲಿಟಿ ಆಫ್ ವಾಟರಿಂದನೇ ನಾವು ಅದನ್ನ ವಾಶ್ ಮಾಡಬೇಕಾಗುತ್ತೆ. ಆ್ಯಂಡ್ ಏರ್ ಆ್ಯಂಡ್ ಡಸ್ಟ್ ಆರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡ್ಯೂರಿಂಗ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಕ್ಯಾನ್ ಇನ್ಫ್ಲೂಯೆನ್ಸ್ ಫುಡ್ ಕ್ವಾಲಿಟಿ. ಸೊ ಹಾಗೆಯೇ ಫುಡ್ ಪ್ರೊಸೆಸಿಂಗ್ ಮಾಡುವಾಗ ಏರ್ ಮತ್ತು ಡಸ್ಟ್ ಏನಿದೆ, ಸೊ ಅದನ್ನು ಅಷ್ಟೇ ತುಂಬ ಕಂಟ್ಯಾಮಿನೇಷನ್ ಆಗದಲ್ಲೇ ಇರೋ ಥರ ಕಂಟ್ರೋಲ್ ಮಾಡಬೇಕು. ಸೊ ಹಿಯರ್ ದ ಬ್ಯಾಸಿಲಸ್ ಸಬ್ಟೈಲಿಸ್ ಈಸ್ ಮೋಸ್ಟ್ಲಿ ಪ್ರಿವೆಂಟ್ ಇನ್ ಸಾಯಿಲ್. ಹಾಗೆಯೇ ಬ್ಯಾಸಿಲಸ್ ಸಬ್ಟೈಲಿಸ್ ಅನ್ನೋದೇನಿದೆ, ಸೊ ಅದನ್ನು ನಾವು ಸಾಯಿಲಲ್ಲಿ ಸ್ಪ್ರೆಡ್ ಆಗದೆ ಇರೋ ಥರ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ and denitrifying bacteria and actinomycetes are present in a huge quantity in soil. ಸೊ ಹಾಗಾಗಿ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಡಿನೈಟ್ರಿಫೈಯಿಂಗ್ ಆ್ಯಂಡ್ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ, ಸೊ ಈ ಆಕ್ಟಿನೋಮೈಸಿಟೀಸ್, ಸೊ ಈ ಬ್ಯಾಕ್ಟೀರಿಯಾಗಳನ್ನೆಲ್ಲ ನಾವು ಸಾಯಿಲಿಗೆ ಹಾಕಿದರೆ ಸೊ ಅಲ್ಲಿ ಸಾಯಿಲಲ್ಲಿರೋ ನೈಟ್ರೋಜನ್ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನಾವು ಇಲ್ಲಿ ಬ್ಯಾಸಿಲಸ್ ಸಬ್ಟೈಲಿಸ್ ಅನ್ನೋ ಏನು ಬ್ಯಾಕ್ಟೀರಿಯಾ ಇದೆ, ಸೊ ಅದನ್ನು ನಾವು ಸಾಯಿಲಿಗೆ ಸ್ಪ್ರೆಡ್ ಆಗದಲ್ಲೇ ಇರೋ ಥರ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏರ್ಬೋರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಬ್ಯಾಕ್ಟೀರಿಯಾ ಹ್ಯಾವ್ ನೋ ಆ್ಯಕ್ಟಿವ್ ಮೆಕ್ಯಾನಿಸಮ್ ಫಾರ್ ಬಿಕಮಿಂಗ್ ಏರ್ಬೋರ್ನ್. ಸೊ ಇಲ್ಲಿ ಬ್ಯಾಕ್ಟೀರಿಯಾ ನಾವು ಏರ್ಬೋರ್ನ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕೆಂತ ಹೇಳಿದ್ರೆ ದೇ ಆರ್ ಡಿಸ್ಪರ್ಸ್ಡ್ ಆನ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಡಿಸ್ಟರ್ಬ್ಡ್ ಬೈ ಫಿಸಿಕಲ್ ಏಜೆನ್ಸೀಸ್ ಇನ್ ಮೈನ್ಯೂಟ್
droplets of water generated by any process which leads to the formation of an aerosol. ಸೊ ಇಲ್ಲಿ ಬ್ಯಾಕ್ಟೀರಿಯಾ ಡೈರೆಕ್ಟಾಗಿ ನಾವು ಅದನ್ನ ಏರ್ಬೋರ್ನ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಇದೇನು ಡಸ್ಟ್ ಪಾರ್ಟಿಕಲ್ ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಸೊ ಅದರಿಂದ ಅಥವಾ ಯಾವುದೋ ಒಂದು ಫಿಸಿಕಲ್ ಏಜೆನ್ಸಿಯಿಂದ ಅದೇನಾಗುತ್ತೆ ಏರ್ಬೋರ್ನ್ ಆಗಿ, ಲೈಕ್ ಯಾವುದೋ ಒಂದು ಮೈನ್ಯೂಟ್ ವಾಟರ್ ಡ್ರಾಪ್ಲೆಟ್ ಇದೆ ಅಂತ ಹೇಳಿದ್ರೆ ಆ ವಾಟರ್ ಡ್ರಾಪ್ಲೆಟ್ ಮೇಲೆ ಬ್ಯಾಕ್ಟೀರಿಯಾ ಏನಾಗುತ್ತೆ ಡಿಸ್ಟರ್ಬ್ ಆಗಿಬಿಟ್ಟು ಸೊ ಅಲ್ಲಿಂದ ಏನಾಗುತ್ತೆ ನೆಕ್ಸ್ಟು ವಿಕ್ಟಿಮಿಗೆ ಅದು ಪಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಏರೋಸಾಲ್ ಇದೆ ಅಂತ ಹೇಳಿದ್ರೆ ಆ ಏರೋಸಾಲ್ ಮೂಲಕ ಏನಾಗುತ್ತೆ ಸೊ ಅದು ವಿಕ್ಟಿಮಿಗೆ ಪಾಸ್ ಆಗುತ್ತೆ. ಸೊ ಇಲ್ಲಿ ಏರೋಸಾಲ್ that means biological contaminants, biological ಏರ್ಬೋರ್ನ್ ಕಂಟ್ಯಾಮಿನೆಂಟ್ಸ್ ಏನಿದೆ ಸೊ ಅದಕ್ಕೆ ನಾವು ಏರೋಸಾಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೆನಿ ಆಕ್ಟಿನೋಮೈಸಿಟೀಸ್ ಎಸ್ಪೆಷಲಿ ದೋಸ್ ಇನ್ ದಿ ಜೀನಸ್ ಸ್ಟ್ರೆಪ್ಟೋಕಾಕಸ್ ಅಂಡರ್ಗೋ ದಿಸ್ ಪ್ರೋಸೆಸ್. ಸೊ ಹಾಗೆಯೇ ಇಲ್ಲೂ ಅಷ್ಟೇ ಸ್ಟ್ರೆಪ್ಟೋಕಾಕಸ್ ಏನಿದೆ ಸೊ ಇದು ಈ ಬ್ಯಾಕ್ಟೀರಿಯಾ ಇದು ಅಷ್ಟೇ ಅದಕ್ಕೂ ಒಂದು ಏಜೆನ್ಸಿ, ಫಿಸಿಕಲ್ ಏಜೆನ್ಸಿ ಇದ್ದರೆ ಮಾತ್ರ ಅದು ಏನಾಗುತ್ತೆ ಏರ್ಬೋರ್ನ್ ಮೈಕ್ರೋ ಆರ್ಗ್ಯಾನಿಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏರ್ ಈಸ್ ಮೇನ್ಲಿ ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಫಾರ್ ಮೈಕ್ರೋ ಆರ್ಗ್ಯಾನಿಸಮ್. ದೇ ಅಕ್ಕರ್ ಇನ್ ಸ್ಮಾಲ್ ನಂಬರ್ ಇನ್ ಏರ್ ವೆನ್ ಕಂಪೇರ್ಡ್ ವಿತ್ ಸಾಯಿಲ್ ಆರ್ ವಾಟರ್. And the bacteria in the air consist of both good and bad bacteria. The most of them are good bacteria and the levels of bad bacteria are low in air. ಸೊ ಏರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಎರಡೂ ಇರುತ್ತೆ. ಸೊ ಬಟ್ ನಮ್ಗೆ ಕಂಪೇರ್ ಮಾಡಿದಾಗ ನಮಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಏರಲ್ಲಿ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ದಿ ಮೈಕ್ರೋಫ್ಲೋರಾ ಆಫ್ ಏರ್ can be studied under two headings, outdoor and indoor microflora. ಸೊ ಇಲ್ಲಿ ಮೈಕ್ರೋಫ್ಲೋರಾ ಆ ಏರಲ್ಲಿ ಎಷ್ಟು ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಬ್ಯಾಕ್ಟೀರಿಯಾ ಇದೆ ಅನ್ನೋದನ್ನ ನಾವು ಟೂ ಹೆಡಿಂಗ್ಸಲ್ಲಿ ನೋಡ್ಬೋದು, ಔಟ್ಡೋರ್ ಮೈಕ್ರೋಫ್ಲೋರಾ ಆ್ಯಂಡ್ ಮತ್ತು ಇಂಡೋರ್ ಮೈಕ್ರೋಫ್ಲೋರಾ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಏರ್ ಮೈಕ್ರೋಫ್ಲೋರಾ ಇನ್ಕ್ಲೂಡ್ ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಆ್ಯಂಡ್ ಹ್ಯೂಮಿಡಿಟಿ ಆ್ಯಂಡ್ ಏರ್ ಕರೆಂಟ್. ಸೊ ನಾವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಟೆಂಪರೇಚರ್, ಹ್ಯೂಮಿಡಿಟಿ ಮತ್ತು ಏರ್ ಕರೆಂಟ್ ಮೂಲಕ ಸೊ ಏರಲ್ಲಿ ಎಷ್ಟು ಮೈಕ್ರೋಫ್ಲೋರಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಹಿಯರ್ atmospheric temperature, there is a progressive increase in the death rate with an increase in temperature from 18 degree to 49 degree Celsius. ಸೊ ಇಲ್ಲಿ ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಏನಾದರೂ 18 ಡಿಗ್ರಿ ಸೆಲ್ಸಿಯಸ್ಗಿಂತ -80 ಡಿಗ್ರಿ ಸೆಲ್ಸಿಯಸ್ಗಿಂತ 49 ಡಿಗ್ರಿ ಸೆಲ್ಸಿಯಸ್ಸಿಗೆ ಏನಾದರೂ ಇನ್ಕ್ರೀಸ್ ಆದರೆ ಸೊ ಅಲ್ಲಿರೋವಂಥ ಏರ್ಬೋರ್ನ್ ಬ್ಯಾಕ್ಟೀರಿಯಾ ಮೈಕ್ರೋಫ್ಲೋರಾ ಏನಿದೆ ಸೊ ಅದು ಡೆತ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹ್ಯುಮಿಡಿಟಿ, ಲೋ ಆ್ಯಂಡ್ ಹೈ ರಿಲೇಟಿವ್ ಹ್ಯುಮಿಡಿಟಿ ಕ್ಯಾನ್ ಕಾಸ್ ದಿ ಡೆತ್ ಆಫ್ ಮೋಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್. ಹಾಗೆಯೇ ಆ ರಿಲೇಟಿವ್ ಹ್ಯುಮಿಡಿಟಿ ಏನಿದೆ ಅದರಲ್ಲೂ ಅಷ್ಟೇ ಚೂರು ವೇರಿಯೇಷನ್ ಹೈ ಅಥವಾ ಲೋ ಆದ್ರೂ ಏನಾಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಏರ್ ಕರೆಂಟ್, ಸೊ ಇಲ್ಲೂ ಅಷ್ಟೇ ಏರ್ ಕರೆಂಟ್ ಜಾಸ್ತಿ ಅಥವಾ ಕಮ್ಮಿ ಆಗೋದ್ರಿಂದನೂ ಡೆತ್ ರೇಟ್ ಜಾಸ್ತಿ ಇರೋದು. ದ ಮೆಜಾರಿಟಿ ಆಫ್ ದಿ ಏರ್ಬೋರ್ನ್ ಬ್ಯಾಕ್ಟೀರಿಯಾ belong to the genera Bacillus, Micrococcus and Staphylococcus, but a total of 37 different genera were identified in the air. So these results suggest that anthropogenic sources are major contributors to airborne bacteria. So some examples for bacteria gram-positive bacilli include Clostridium species and Corynebacterium species, and gram-negative bacilli include Salmonella species, Escherichia species, Pseudomonas, Bacteroides species, and various micrococcus like Micrococcus Antarcticus, Micrococcus luteus, Micrococcus Lilae, Micrococcus roseus and Micrococcus species. And next, concentration of airborne microorganisms. So ಇಲ್ಲಿ
The air around us is filled with microbes like bacteria, fungi, algae, protozoa, and viruses. They are float in air currents. The number of microbes in the air range from 10 to 10,000 per cubic meter. They are found easily up 3,000 easily up to 3,000 meters and as high as 6 miles into the ಏರ್. ಸೊ ಇಲ್ಲಿ ನಮ್ಮ ಏನು ಏರ್ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ಸೊ ಅದರಲ್ಲಿ ಎಷ್ಟು ಅದು ಎಲ್ಲಿ ತನಕ ಸ್ಪ್ರೆಡ್ ಆಗಿರುತ್ತೆ ಅಂತ ಹೇಳಿದ್ರೆ 10,000 ಪರ್ ಕ್ಯೂಬಿಕ್ ಮೀಟರ್ ಅಷ್ಟು ಅದರ ರೇಂಜ್ ಇರುತ್ತೆ, ಸ್ಪ್ರೆಡಿಂಗ್ ರೇಂಜ್. ಆ್ಯಂಡ್ ದೇ ಆರ್ ಫೌಂಡ್ ಈಸಿಲಿ ಅಪ್ ಟು 3 ಮೀಟರ್ಸ್. ಸೊ ಅದು 3 ಮೀಟರ್ಸಿಂದ 6 ಮೈಲ್ಸ್ ತನಕ ಸ್ಪ್ರೆಡ್ ಆಗುವಂಥದ್ದು ಅದು ಕೆಪಾಸಿಟಿ ಇದೆ. ಆ್ಯಂಡ್ ನೆಕ್ಸ್ಟ್ ಮಾರ್ಫಾಲಜಿ ಆಫ್ microorganisms like bacteria. The word bacillus may be used to describe any rod-shaped bacterium, and such bacilli are found in many different taxonomic groups of bacteria. Here bacilli are usually solitary but can combine to form diplobacilli, streptobacilli, and palisades. And next, micrococci have gram-positive spherical cells. They are ranging from about 0.5 to 3 micrometers. So ಅದರಷ್ಟು ಸ್ಪ್ರೆಡಿಂಗ್ ರೇಂಜ್ ಇನ್ ಡಯಾಮೀಟರ್ ಆ್ಯಂಡ್ typically appear in tetrads. They are catalase positive, oxidase positive, indole negative, and citrate negative. And micrococcus has a substantial cell wall which may comprise as much as 50% of cell mass. ಸೊ ಇಲ್ಲಿ ಮೈಕ್ರೋಕಾಕೈ ಏನಿದೆ, ಸೊ ಅದು ಟೆಟ್ರಾಡ್ ಕಂಡೀಷನಲ್ಲಿದ್ದರೆ, ಸೊ ಅದು ದೇ ಆರ್ ಕೆಟಲೇಸ್ ಪಾಸಿಟಿವ್ ಆಗಿರ್ಬೋದು, ಆಕ್ಸಿಡೇಸ್ ಪಾಸಿಟಿವ್ ಆಗಿರ್ಬೋದು, ಇಂಡೋಲ್ ನೆಗೆಟಿವ್ ಅಥವಾ ಸಿಟ್ರೇಟ್ ನೆಗೆಟಿವ್ ಆದರೂ ಆಗಿರ್ಬೋದು. ದೇ ಕನ್ಸಿಸ್ಟಿಂಗ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಸೆಲ್ ವಾಲ್ ಆ್ಯಂಡ್ about 50% of cell mass ಇರುತ್ತೆ. ಆ್ಯಂಡ್ ಮೈಕ್ರೋಕಾಕೈ ಕ್ಯಾನ್ ಗ್ರೋ ವೆಲ್ ಇನ್ ಎನ್ವಿರಾನ್ಮೆಂಟ್ ವಿತ್ ಲಿಟಲ್ ವಾಟರ್ ಆರ್ ಹೈ ಸಾಲ್ಟ್ ಕಾನ್ಸಂಟ್ರೇಷನ್. ಆ್ಯಂಡ್ ಮೋಸ್ಟ್ ಆರ್ ಮಿಸೋಫಿಲ್ಸ್. ಸಮ್ ಲೈಕ್ ಮೈಕ್ರೋಕಾಕಸ್ ಅಂಟಾರ್ಟಿಕಸ್ ಆರ್ ಝೈಕ್ರೋಫೈಲ್ಸ್. ಸೊ ಇದು ಕೆಲವೊಂದು ಮೈಕ್ರೋಕಾಕಸ್ ಅಂಟಾರ್ಟಿಕಸ್ ಏನಿದೆ, ಸೊ ಅದು ಅಂಟಾರ್ಟಿಕಾ ರೀಜನಲ್ಲಿ ಅಂದರೆ ತುಂಬ ಕೋಲ್ಡ್ ರೀಜನಲ್ಲಿ ಅದು ಬೆಳೆಯುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸಾಯಿಲ್ ಬೌಂಡ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ನಮ್ಮ ಸಾಯಿಲಲ್ಲೂ ಬೇಕಾದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ, ದ್ಯಾಟ್ ಆರ್ ಡಿಪೆಂಡಿಂಗ್ ಆನ್ ದಿ ಸಾಯಿಲ್ ಆ್ಯಂಡ್ soil nutrition. So here man depends on crop plants for his existence, and crop plants in turn depend on soils and soil microorganism for their nutrition. So man ಸೊ ಕ್ರಾಪ್ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರ್ತಾನೆ, ಬಟ್ ಆ ಕ್ರಾಪ್ ಪ್ಲ್ಯಾಂಟ್ಸ್ ನಮ್ಮ ಸಾಯಿಲ್ ಏನಿದೆ ಆ ಸಾಯಿಲ್ ಮೇಲೆ ಡಿಪೆಂಡ್ ಆಗಿದ್ದರೆ ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ದೇರ್ ನ್ಯೂಟ್ರಿಷನ್. ಆ್ಯಂಡ್ the scientists they started to study the microorganisms from water, air, and soil, etc., and they recognize the role of microorganism in natural processes and realize the importance of soil microorganism in growth and development of plants. And the soil is considered to be the main source of scavenging the organic waste. ಸೊ ಸಾಯಿಲಲ್ಲಿರೋ ಸಾಯಿಲಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಇರೋದ್ರಿಂದ, ಸೊ ಅಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಇದ್ದರೆ ಸೊ ಅದು ಸ್ಕ್ಯಾವೆಂಜಿಂಗ್ ಕೊಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಕೊಳೆಯೋದ್ರಿಂದನೇ ಏನು ನಮ್ಮ ಸಾಯಿಲಿಗೆ ಬೇಕಾಗಿರೋವಂಥ ನ್ಯೂಟ್ರಿಷನ್ನು ಅಥವಾ ಪ್ಲ್ಯಾಂಟಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಏನಿದೆ, ಸೊ ಅದರಿಂದ ಸ್ಕ್ಯಾವೆಂಜಿಂಗ್ ಪ್ರೊಸೆಸ್ ಆಗೋದ್ರಿಂದನೇ ಸೊ ಅಲ್ಲಿ ಸಾಯಿಲಿಗೆ ಮತ್ತು ಆ ಪ್ಲ್ಯಾಂಟ್ಸಿಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಸಪ್ಲೈ ಆಗುತ್ತೆ. ದಿ ಆರ್ಗ್ಯಾನಿಕ್ ವೇಸ್ಟ್ ಥ್ರೂ the scavenging the organic waste through microbial action, and is also rich storehouse for the industrial microflora of great economic importance. And next, bacteria that are present in the soil. Various microorganisms are present in soil like nitrogen fixing bacteria. So nitrogen fixing bacteria
form symbiotic association with the leguminous roots of leguminous plants like clover, lupine and trees such as alder and locust. ಸೊ ಈ ಎಲ್ಲ ಪ್ಲ್ಯಾಂಟ್ಸ್ ಲೆಗ್ಯುಮಿನಸ್ ಫ್ಯಾಮಿಲಿ ಬರೋವಂಥ ಎಲ್ಲ ಪ್ಲ್ಯಾಂಟ್ಸಲ್ಲೂ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ, ರೂಟ್ ನಾಡ್ಯೂಲ್ಸು ಫಾರ್ಮ್ ಆಗಿರುತ್ತೆ. ಸೊ here visible nodules are created where bacteria infect a growing root hair. ಸೊ ಗ್ರೋಯಿಂಗ್ ರೂಟ್ ಹೇರ್ಸ್ ಏನಿದೆ ಆ ರೂಟ್ ಹೇರ್ಸಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ದಿ ಪ್ಲ್ಯಾಂಟ್ಸ್ ಅಪ್ಲೈ ಸಿಂಪಲ್ ಕಾರ್ಬನ್ ಕಾಂಪೌಂಡ್ಸ್ ಟು ದಿ ಬ್ಯಾಕ್ಟೀರಿಯಾ ಆ್ಯಂಡ್ ದಿ ಬ್ಯಾಕ್ಟೀರಿಯಾ ಕನ್ವರ್ಟ್ ನೈಟ್ರೋಜನ್ ಫ್ರಮ್ ದಿ ಏರ್ ಇಂಟು ಎ ಫಾರ್ಮ್ ಆಫ್ ದಿ ಪ್ಲ್ಯಾಂಟ್ ಹೋಸ್ಟ್ ಕ್ಯಾನ್ ಯೂಸ್. ಸೊ ಇಲ್ಲಿ ನಮ್ಮ ಏರಲ್ಲಿ 70% ಅಷ್ಟು ನೈಟ್ರೋಜನ್ ಇರುತ್ತೆ. ಸೊ ಯಾವ ನೈಟ್ರೋಜನ್ನು ಸಾಯಿಲಲ್ಲಿ ಡೈರೆಕ್ಟಾಗಿರೋದಿಲ್ಲ, ಬಟ್ ಅದು ಏರಲ್ಲಿ ಇರುತ್ತೆ. ಸೊ ಆ ಏರಲ್ಲಿರೋ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಸಾಯಿಲಿಗೆ ಫಿಕ್ಸ್ ಮಾಡುತ್ತೆ. ಸೊ ನೆಕ್ಸ್ಟು ಫಿಕ್ಸ್ ಮಾಡಿದ ನಂತರ ಸೊ ಅಲ್ಲಿಂದ ಆ ಪ್ಲ್ಯಾಂಟಿಗೆ ಬೇಕಾಗಿರೋಂಥ ನೈಟ್ರೋಜನ್ನು ಸಪ್ಲೈ ಆಗುತ್ತೆ. ಸೊ ವೆನ್ leaves or roots from the host plant decompose, soil nitrogen increases in the surrounding area. ಹಾಗೆಯೇ ಅಬ್ಸರ್ವ್ ಮಾಡ್ಕೊಂಡಿರೋದು ಇಡೀ ಪ್ಲ್ಯಾಂಟ್ ಬಾಡಿಗೆ ಸ್ಪ್ರೆಡ್ ಆದಾಗ ಅದು ಯೂಸ್ ಮಾಡಿಕೊಂಡಾಗ ಸಪೋಸ್ ಈಗ ಲೀವ್ಸಿಗೆಲ್ಲ ನೈಟ್ರೋಜನ್ ಹೋಗಿದೆ, ಸೊ ಅದು ಯಾವುದೋ ಒಂದು ಲೀವ್ಸ್ ಎಲ್ಲ ನೆಕ್ಸ್ಟ್ ಏನಾಗುತ್ತೆ ಉದುರಿಬಿಟ್ಟು ಮತ್ತೆ ಸಾಯಿಲಿಗೆ ಆ್ಯಡ್ ಆದಾಗ ಮತ್ತೆ ಆ ಸಾಯಿಲಲ್ಲಿ ನೈಟ್ರೋಜನ್ ಕಂಟೆಂಟು ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ nitrogen fixing bacteria like they are cyanobacteria and rhizobia. These are the examples for nitrogen fixing bacteria. Next second one is nitrifying bacteria. Here the nitrifying bacteria can change the ammonium into nitrite and then nitrite into nitrate. ಸೊ ಇಲ್ಲಿ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಮೋನಿಯಮ್ ಏನಿದೆ NH4, ಸೊ ಅದನ್ನು ನೈಟ್ರೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟು ಈ ನೈಟ್ರೈಟ್ ಫಾರ್ಮಲ್ಲಿರೋ ಅಂಥ ನೈಟ್ರೋಜನ್ ನೆಕ್ಸ್ಟು ನೈಟ್ರೇಟ್ ಆಗುತ್ತೆ. ಸೊ ಈ ನೈಟ್ರೇಟ್ ನಮ್ಮ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಸೊ ಅದು ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಏನು ಸಾಯಿಲಿಗೆ ಫಿಕ್ಸ್ ಮಾಡುತ್ತೆ. ಎ ಪ್ರಿಫರ್ಡ್ ಫಾರ್ಮ್ ಆಫ್ ನೈಟ್ರೋಜನ್ ಫಾರ್ ಗ್ರಾಸಸ್ ಆ್ಯಂಡ್ ಮೋಸ್ಟ್ ಕ್ರಾಪ್ಸ್. ಸೊ ಇದನ್ನು ಈ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ನೈಟ್ರೋಜನ್ನ ಸಾಯಿಲಿಗೆ ಫಿಕ್ಸ್ ಮಾಡಿದಾಗ ಅಲ್ಲಿರೋವಂಥ ಕ್ರಾಪ್ಸ್ ಗ್ರಾಸಸ್ ಎಲ್ಲ ಅದನ್ನು ಯೂಸ್ ಮಾಡಿಕೊಳ್ಳುತ್ತೆ. ನೈಟ್ರೇಟ್ ಈಸ್ leached more easily from the soil, so some farmers use nitrification inhibitors to reduce the activity of one type of nitrifying bacteria, and nitrifying bacteria are suppressed in forest soils so that most of nitrogen remains as ammonium. ಸೊ ಇಲ್ಲಿ ಫಾರೆಸ್ಟ್ ಸಾಯಿಲಲ್ಲಿ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಇರೋದಿಲ್ಲ. ಸೊ ಹಾಗಾಗಿ ಆ ನೈಟ್ರೋಜನ್ನು ಅಮೋನಿಯಂ ಫಾರ್ಮಲ್ಲೇ ಇರುತ್ತೆ. ಅಕಸ್ಮಾತಾಗಿ ಅಮೋನಿಯಂ ಫಾರ್ಮಲ್ಲೇ ಇದ್ದರೆ ಸೊ ಅದು ನಮ್ಮ ಪ್ಲ್ಯಾಂಟು ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅದು ಯಾವಾಗ ನೈಟ್ರೇಟ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ, ನೈಟ್ರೈಟಿಂದ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೋ ಸೊ ಆಗ ಮಾತ್ರ ಸೊ ಅದು ಸಾಯಿಲಲ್ಲಿರೋವಂಥ ನೈಟ್ರೋಜನ್ನ ಪ್ಲ್ಯಾಂಟು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಇನ್ವಾಲ್ವ್ಸ್ ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೈಟ್ರೋಸೋಮೋನಸ್, ನೈಟ್ರೋಬ್ಯಾಕ್ಟರ್ ಆ್ಯಂಡ್ ನೈಟ್ರೋಸೋಕಾಕಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ that convert the nitrate to nitrogen or nitrous oxide gases. Here the denitrifiers are anaerobic organisms, and here they are active where oxygen is absent. So denitrifiers ಅಥವಾ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಸೊ ಆಕ್ಸಿಜನ್ ಎಲ್ಲಿ ಇರೋದಿಲ್ವೋ ಸೊ ಅಲ್ಲಿ ಅದು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಸಚ್ ಆಸ್ ಇನ್ ಸ್ಯಾಚುರೇಟೆಡ್ ಸಾಯಿಲ್ಸ್ ಆರ್ ಇನ್ಸೈಡ್ ಸಾಯಿಲ್ ಅಗ್ರಿಗೇಟ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ ಥಿಯೋಬ್ಯಾಸಿಲಸ್ ಡಿನೈಟ್ರಿಫಿಕ್ಯಾನ್ಸ್, ಮೈಕ್ರೋಕಾಕಸ್ ಡಿನೈಟ್ರಿಫಿಕ್ಯಾನ್ಸ್, ಪ್ಯಾರಾಕಾಕಸ್ ಡಿನೈಟ್ರಿಫಿಕ್ಯಾನ್ಸ್. ನೆಕ್ಸ್ಟ್
next fourth one is actinomycetes. They are a large group of bacteria that grow as hyphae like fungi. uh, they are responsible for the characteristically earthy smell of freshly turned healthy soil. And actinomycetes decompose a wide array of substrates, but they are especially important in degrading hard components such as chitin, cellulose, and are active at high pH ಲೆವೆಲ್. ಸೊ ಇಲ್ಲಿ ಆ್ಯಕ್ಟಿನೋಮೈಸಿಟೀಸ್ ಏನಿದೆ, ಸೊ ಅದು ನಮ್ಮ ಸಾಯಿಲ್ ಏನಿದೆ ಅದಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ನ ಕೊಡುತ್ತೆ. ಅಂದರೆ ಅದು ಹೆಲ್ದಿ ಸಾಯಿಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸೊ ಅದು ಈ ಹಾರ್ಡ್ ಸಬ್ಸ್ಟೆನ್ಸ್ ಅದನ್ನ ಡಿಕಂಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕೈಟಿನ್ ಆ್ಯಂಡ್ ಸೆಲ್ಯುಲೋಸ್ ಏನು ಕಾಂಪೌಂಡ್ಸ್ ಇದೆ, ಹಾರ್ಡ್ ಕಾಂಪೌಂಡ್ಸ್, ಅದನ್ನು ಡಿಗ್ರೇಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೇ ಆರ್ ಹೈ in pH levels, and fungi are more important in degrading these compounds at low pH levels. And a number of antibiotics are produced by actinomycetes such as streptomyces. And next example of nitrogen fixing bacteria examples are rhizobia. So rhizobia are one of the groups of microorganisms living in soil. So rhizobium soil alli irutte. They are single celled bacteria, and approximately 1,000th of a millimeter in length. They are 1,000th millimeter in length. Rhizobia belong to a family bacteria called Rhizobiaceae. So it belongs to family Rhizobiaceae. There are a number of groups of bacteria in this family. So rhizobia belongs to a specific group of bacteria that form a mutual beneficial association or symbiosis with legume plants. ಸೊ ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಶೋಸ್ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ leguminous plants, or these bacteria take nitrogen from the air and they convert into in the form of nitrogen called ammonium, and which plants can use. And the nitrogenase enzyme that controls the process like nitrogen fixation, and these bacteria are often called nitrogen ಫಿಕ್ಸರ್ಸ್. ಸೊ ಇದು ನೈಟ್ರೋಜನ್ನ ಸಾಯಿಲಿಗೆ ಫಿಕ್ಸ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ರೈಸೋಬಿಯಾ ಆರ್ ಫೌಂಡ್ ಇನ್ ಸಾಯಿಲ್ಸ್ ಆಫ್ ಮೆನಿ ನ್ಯಾಚುರಲ್ ಎಕೋಸಿಸ್ಟಮ್. ದೇ ಮೇ ಆಲ್ಸೋ ಬಿ ಪ್ರೆಸೆಂಟ್ ಇನ್ ಅಗ್ರಿಕಲ್ಚರ್ ಏರಿಯಾಸ್ ವೇರ್ ದೇ ಆರ್ ಅಸೋಸಿಯೇಟೆಡ್ ವಿತ್ ಬೋತ್ ಕ್ರಾಪ್ ಲೆಗ್ಯೂಮ್ಸ್ ಆ್ಯಂಡ್ pasture legumes. And usually the rhizobia in agriculture area have been introduced at sowing by applying an inoculum to the exterior of the seeds as a liquid formation or pellet. ಸೊ ಹಾಗೆಯೇ ಈ ರೈಸೋಬಿಯಾದಿಂದ ತುಂಬ ಅಗ್ರಿಕಲ್ಚರಿಗೆ ಯೂಸಸ್ ಇರೋದ್ರಿಂದ ಸೊ ಅದನ್ನು ಆಸ್ ಎ ಪೆಲ್ಲೆಟ್ ಅಥವಾ ಲಿಕ್ವಿಡ್ ಫಾರ್ಮೇಷನ್ ಮಾಡಿಬಿಟ್ಟು ಅದರಲ್ಲಿ ಒಂದ್ಸಲ ಸೀಡನ್ನು ಒಂದ್ಸಲ ಡಿಪ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅದನ್ನು ಸೋಯಿಂಗ್ ಪ್ರೋಸೆಸ್ನ ಮಾಡ್ತಾರೆ ಆ ಸೀಡ್ಸಿಗೆ. ದಿ ಪ್ರೆಸೆನ್ಸ್ ಆಫ್ ನ್ಯೂಮರಸ್ ಜನರ ಆಫ್ spoilage bacteria, yeast and molds, and an occasion pathogen on fresh produce has been recognized for many years. ಸೊ ನಮ್ಮ ಎನ್ವಿರಾನ್ಮೆಂಟಲ್ಲಿ ಏನು ಸ್ಪಾಯ್ಲೇಜ್ ಬ್ಯಾಕ್ಟೀರಿಯಾ, ಈಸ್ಟ್ ಅಥವಾ ಮೌಲ್ಡ್ಸು ಬೇಕಾದಷ್ಟು ಇರುತ್ತೆ. ಸೊ ಇದು ಫ್ರೆಶ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಿದೆ ಸೊ ಅದರ ಸರ್ಫೇಸಲ್ಲಿರುತ್ತೆ. ಲೈಕ್ ಸೆವೆರಲ್ ಔಟ್ಬ್ರೇಕ್ಸ್ ಆಫ್ ಹ್ಯೂಮನ್ ಗ್ಯಾಸ್ಟ್ರೋಎಂಟರೈಟಿಸ್ ಹ್ಯಾವ್ ಬೀನ್ linked to the consumption of contaminated fresh vegetables and to a lesser extent fruits. ಸೊ ಈ ಕಂಟ್ಯಾಮಿನೇಟೆಡ್ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಏನಿದೆ ಸೊ ಅದರಲ್ಲೆಲ್ಲ ಈ ಥರ ಸ್ಪಾಯ್ಲೇಜ್ ಬ್ಯಾಕ್ಟೀರಿಯಾ, ಈಸ್ಟ್, ಮೌಲ್ಡ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಸಲಾಡ್ಸ್ ಕಂಟೈನಿಂಗ್ ರಾ ವೆಜಿಟೇಬಲ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆ್ಯಸ್ ಅ ವೆಹಿಕಲ್ ಆಫ್ ಟ್ರಾವೆಲರ್ಸ್ ಡಯೇರಿಯಾ ಆ್ಯಂಡ್ ಇಲ್ನೆಸ್. ಸಮಟೈಮ್ಸ್
ಎಕ್ಸ್ಪೀರಿಯನ್ಸ್ಡ್ ಬೈ ವಿಸಿಟರ್ಸ್ ಟು ಡೆವಲಪ್ ಕಂಟ್ರೀಸ್. ಸೊ ಹಾಗೆಯೇ ಕೆಲವೊಂದು ಸಲಾಡ್ಸ್ನ ನಾವು ಸಲಾಡ್ಸಲ್ಲಿ ರಾ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಅದರಿಂದ ಕೆಲವರಿಗೆ ಡೈರಿಯಾ ಅಂದರೆ ಲೂಸ್ ಮೋಷನ್ನು, ಕೆಲವೊಂದು ಹುಷಾರಿಲ್ದಾಗೆ ಎಲ್ಲ ಆಗುತ್ತೆ. ಆ್ಯಂಡ್ ಈ ಕೋಲೈ ಆರ್ ಎಸ್ಟ್ರೇಷಿಯಾ ಕೋಲೈ ಈಸ್ ದಿ ಮೋಸ್ಟ್ ಕಾಮನ್ ಕಾಸ್ ಆಫ್ ದಿಸ್ ಇಲ್ನೆಸ್. ಸೊ ಈ ಥರ ಎಲ್ಲ ಡಯೇರಿಯಾ ಇಲ್ನೆಸ್, ಬೇರೆ ಬೇರೆ ಥರ ಇಲ್ನೆಸ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಕೆಲವೊಂದು ಬ್ಯಾಕ್ಟೀರಿಯಮ್ ಅಂದರೆ ಈ ಕೋಲೈ ಬ್ಯಾಕ್ಟೀರಿಯಾ, ಅದರಿಂದಾಗಿ ಬೇರೆ ಬೇರೆ ಥರ ಕಾಯಿಲೆಗಳು ಇಲ್ನೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಿ ಔಟ್ಬ್ರೇಕ್ಸ್ ಆಫ್ salmonellosis in humans have been attributed to consumption of contaminated tomatoes, mustards and bean sprouts and cantaloupe ಆ್ಯಂಡ್ ವಾಟರ್ಮೆಲನ್. ಸೊ ಈ ಥರ ಎಲ್ಲ ರಾ ವೆಜಿಟೇಬಲ್ ಫ್ರೂಟ್ಸ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಅದರಲ್ಲಿರೋ ಎಸ್ಟ್ರೇಷಿಯಾ ಕೋಲೈ ಏನಾದರೂ ಇದ್ದರೆ ಸೊ ಅದರಿಂದ ಬೇರೆ ಬೇರೆ ಥರ ಇಲ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಫಂಗೈ ದಟ್ ಆರ್ ಫೌಂಡ್ ಇನ್ ಸಾಯಿಲ್ ಫಂಗೈ ಆರ್ ಕನ್ಸಿಡರ್ಡ್ ಟು ಬಿ ಆ್ಯನ್ ಇಂಪಾರ್ಟೆಂಟ್ ಫುಡ್ source for earthworms. Here fungal species that are like cladosporium, cladosporoids and rhizoctonia, mucor, trichoderma viridae, fusarium, flebia and coniophora. So these are the examples for soil fungi. They are fast growing species such as mucor species and Rhizoctonia solani. Most natural antibiotics come from soil fungi and bacteria, and many microorganisms have been playing a significant role long before they were discovered by man. Today soil is considered to be the main source of scavenging the organic waste through microbial action, and is also a rich storehouse for industrial microflora of great economic importance. And ಇಲ್ಲಿ ಸಾಯಿಲೇ ನಮಗೆ ಬೇಕಾಗಿರೋಂಥ ಸಿಗ್ನಿಫಿಕೆನ್ಸಿ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಅದರಲ್ಲಿ ನಮಗೆ ಮೊದಲಿಂದನೂ ಕೆಲವೊಂದೆಲ್ಲ ಗೊತ್ತೇ ಇರಲಿಲ್ಲ. ಸೊ ಅಂಥ ಎಲ್ಲ ಸಿಗ್ನಿಫಿಕೆಂಟ್ ರೋಲು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮಾಡುತ್ತೆ. ಅದು ಸಾಯಿಲಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡುತ್ತೆ. ಸೊ ಅದು ಏನು ಆರ್ಗ್ಯಾನಿಕ್ ವೇಸ್ಟ್ ಇರುತ್ತೆ ಅದನ್ನೆಲ್ಲ ಸ್ಕ್ಯಾವೆಂಜಿಂಗ್ ಅಥವಾ ಕೊಳೆಯೋ ಥರ ಮಾಡಿಬಿಟ್ಟು ನೆಕ್ಸ್ಟ್ ಅದು ಏನು ಯಾವುದೋ ಒಂದು ಪ್ಲ್ಯಾಂಟಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಸೊ ಇದರಿಂದ ಸಿಗುತ್ತೆ. ಸಾಯಿಲ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಲೈವ್ ಬೈ ಡೈಜೆಸ್ಟಿಂಗ್ ದಿ recycling dead plant materials such as leaves and seeds, and this material is typically carbon rich and nitrogen poor. Most common antibiotics are carbon rich polymers made by enzymes that are strongly resemble those that normally make saturated fats. The building blocks of these polymers are often exactly the same as those used to make saturated fats. ಸೊ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ ಸೊ ಅದರಲ್ಲಿ ಬೇಕಾಗಿರೋ ನಮಗೆ ತಿಳ್ಕೊಳಕ್ಕಾಗದೇ ಇಲ್ಲ ಇರೋಷ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಬೇಕಾಗಿರೋ ಅಂಥ ಮೆಡಿಸಿನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫುಡ್ ಆಗಿರ್ಬೋದು ಸೊ ಅದನ್ನ ನಾವು ಪ್ರಿಪೇರ್ ಮಾಡ್ಬೋದು. ಹಾಗೆಯೇ ಸೊ ಅದರಲ್ಲಿ ಕೆಲವೊಂದರಲ್ಲಿ ಕಾರ್ಬನ್ ರಿಚ್ ಇರುತ್ತೆ, ನೈಟ್ರೋಜನ್ ಪುವರ್ ಇರುತ್ತೆ, ಹಾಗೆಯೇ ಕೆಲವೊಂದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ, ಪಾಲಿಮರ್ಸ್ ಇರುತ್ತೆ. ಸೊ ಇವೆಲ್ಲ ಇರೋದ್ರಿಂದ ಸೊ ಅದು ಬ್ಯಾಕ್ಟೀರಿಯಾ ಅಥವಾ ಫಂಗೈ ಏನಿದೆ ಸೊ ಅದರಲ್ಲಿ ಕೆಲವೊಂದು ಆ್ಯಂಟಿಬಯೋಟಿಕ್ಸು ಫಾರ್ಮ್ ಆಗಿರುತ್ತೆ. ಸೊ ದೀಸ್ ಆ್ಯಂಟಿಬಯೋಟಿಕ್ಸ್ ಆರ್ ನಾಟ್ ದ್ಯಾಟ್ ಈಸಿ ಟು ಫೈಂಡ್ ಇನ್ microbes because the bacteria of Bacillus genus occur mainly in soil and produce many widely studied antibiotic ಕಾಂಪೌಂಡ್ಸ್. ಸೊ ಹಾಗೆ ಬ್ಯಾಸಿಲಸ್ ಏನಿದೆ ಬ್ಯಾಸಿಲಸ್ ಜೀನಸಲ್ಲಿ ಬರೋಂಥ ಎಲ್ಲ ಬ್ಯಾಕ್ಟೀರಿಯಾದಲ್ಲೂ ಬೇರೆ ಬೇರೆ ಥರ ಆ್ಯಂಟಿಬಯೋಟಿಕ್ ಕಾಂಪೌಂಡ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಸಿಲಸ್ ಸಬ್ಟಿಲಸ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ 75 known antibiotics consisting predominantly of small cyclic peptides
but also including phospholipid, lipopeptide and amino sugar antibiotics. ಸೊ ಇದರಲ್ಲೆಲ್ಲ ಈ ಬ್ಯಾಸಿಲಸ್ ಸಬ್ಟೈಲಸ್ ಏನಿದೆ, ಸೊ 75 ನೌನ್ ಆ್ಯಂಟಿಬಯೋಟಿಕ್ಸ್ನ ಅದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ದೇ ಆರ್ ಸ್ಮಾಲ್ ಸೈಕ್ಲಿಕ್ ಪೆಪ್ಟೈಡ್ಸ್ ಇರುತ್ತೆ ಅದರಲ್ಲಿ, ಹಾಗೆಯೇ ಪಾಸ್ಫೋಲಿಪಿಡ್ಸ್ ಇರುತ್ತೆ, ಲಿಪೋಪೆಪ್ಟೈಡ್ ಇರುತ್ತೆ, ಅಮೈನೋ ಶುಗರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇರುತ್ತೆ. ಇಟ್ ವಾಸ್ hypothesized that antibiotic producing bacteria would not be the genera Bacillus or Streptomyces, and that the antibiotics would be peptides that inhibit the growth of gram positive ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಏನು ಬ್ಯಾಸಿಲಸ್ ಜನರದಲ್ಲಿ ಬರೋಂತಹ ಅಥವಾ ಸ್ಟ್ರೆಪ್ಟೊಮೈಸಿಸ್ ಏನಿದೆ, ಸೊ ಅದರಲ್ಲೂ ಆ್ಯಂಟಿಬಯೋಟಿಕ್ಸ್ ಇರುತ್ತೆ. ಬಟ್ ಈ ಆ್ಯಂಟಿಬಯೋಟಿಕ್ಸ್ ಇರೋಂತಹ ಬ್ಯಾಕ್ಟೀರಿಯಾ ಇದೆ, ಸೊ ಅದರಲ್ಲಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅದು ಕಲ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ವಾಟರ್ ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಸಾಯಿಲಲ್ಲಿ, ಏರಲ್ಲಿ ಹೇಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಹಾಗೆಯೇ ವಾಟರಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ, ಬಟ್ ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ವಾಟರಿ ಎನ್ವಿರಾನ್ಮೆಂಟ್ಸ್ ರೇಂಜಿಂಗ್ ಫ್ರಮ್ ಫ್ರೆಶ್ ವಾಟರ್ ಪಾಂಡ್ಸ್, ಸ್ಟ್ರೀಮ್ಸ್, puddles, lakes, rivers and swamps to salty seas with 3 times the salt concentration of the ocean. Microbes live in overgrown slime, on pipes and in open oceans with few nutrients to support microbial life. And microbes thrive in streams with lots of oxygen to murky box that have no oxygen. So microbes ಈ ಸ್ಲೈಮ್ ರೀಜನಲ್ಲಿ ಅಂದರೆ ಈ ಜಾರುತ್ತಲ್ಲ, ಸೊ ಅಂಥ ಪ್ಲೇಸಲ್ಲಿ ಪೈಪ್ಸಲ್ಲಿ ಇರುತ್ತೆ, ಹಾಗೆಯೇ ಓಷನ್ಸಲ್ಲೂ ಇರುತ್ತೆ. ಬಟ್ ಕೆಲವೊಂದು ಪ್ಲೇಸಸಲ್ಲಿ ಅಂದರೆ ಆಕ್ಸಿಜನ್ ಡಿಪ್ಲಿಷನ್ ಇರುವಂಥ ಪ್ಲೇಸಸ್ ಲೈಕ್ ಮರ್ಕಿ ಬಾಕ್ಸ್, ಸೊ ಇಂಥ ಪ್ಲೇಸಸ್ಸಲ್ಲೆಲ್ಲ ನಮ್ಮ ಮೈಕ್ರೋಬ್ಸ್ ಡೆವಲಪ್ ಆಗೋದಿಲ್ಲ. ಇನ್ ಪಾಂಡ್ ದೇರ್ ಇಸ್ ಅ ರಿಚ್ ಥ್ರೈವಿಂಗ್ ಎಕೋಸಿಸ್ಟಮ್ ಆಫ್ ಮೈಕ್ರೋಬಿಯಲ್ ಲೈಫ್ ಇನ್ಕ್ಲೂಡಿಂಗ್ ಗ್ರೀನ್ ಆ್ಯಂಡ್ ಪರ್ಪಲ್ ಬ್ಯಾಕ್ಟೀರಿಯಾ ಆ್ಯಂಡ್ algae sulfate reduces methane producers and others. ಸೊ ಈ ಥರ ಎಲ್ಲ ಬ್ಯಾಕ್ಟೀರಿಯಾ ಆಲ್ಗೆಗಳೆಲ್ಲ ನಮಗೆ ಪಾಂಡ್ ಎಕೋಸಿಸ್ಟಮ್ ಪಾಂಡಲ್ಲಿ ಇರುತ್ತೆ. ಆ್ಯಂಡ್ ಮೆನಿ ಮೈಕ್ರೋಬ್ಸ್ ಲೈವ್ ಇನ್ ದಿ ಬಾಟಮ್ ಆಫ್ ಲೇಕ್ಸ್ ಆ್ಯಂಡ್ ರಿವರ್ಸ್ ಇನ್ ಸೆಡಿಮೆಂಟ್ಸ್. ಸೊ ಹಾಗೆಯೇ ಬಾಟಮ್ ರೀಜನಲ್ಲಿ ಲೇಕ್ ಅಥವಾ ಲೇಕ್ ಬಾಟಮ್ ರೀಜನಲ್ಲೂ ಆ್ಯಸ್ ಅ ಸೆಡಿಮೆಂಟ್ ಆಗಿ ಮೈಕ್ರೋಬ್ಸ್ ಲೈವ್ ಆಗುತ್ತೆ. ಸೊ ಯಾಕೆಂತ ಹೇಳಿದ್ರೆ ಆ ವಾಟರಲ್ಲಿ ಆಲ್ರೆಡಿ ಡೆತ್ ಆಗಿರೋ ಅಂಥ ಯಾವುದೋ ಒಂದು ಆ್ಯನಿಮಲ್ ಅಥವಾ ಪ್ಲ್ಯಾಂಟ್ ಆಗಿರ್ಬೋದು, ಸೊ ಅದನ್ನ ಸ್ಕ್ಯಾವೆಂಜಿಂಗ್ ಆಗುತ್ತೆ ಅಥವಾ ಡಿಕಂಪೋಸ್ ಮಾಡೋದಕ್ಕೋಸ್ಕರ ಸೊ ಅಲ್ಲಿ ಮೈಕ್ರೋಬ್ಸ್ ವಾಟರಲ್ಲಿ ಸೆಡಿಮೆಂಟಲ್ ರೀಜನಲ್ಲಿ ಸ್ಟೋರ್ ಆಗಿರುತ್ತೆ. ಮಿನಿ ಮೈಕ್ರೋಬ್ಸ್ ಕ್ಯಾನಾಟ್ ಸರ್ವೈವ್ ಎಕ್ಸೆಪ್ಟ್ ಇನ್ ದಿ ಪ್ಲೇಸ್ ಆಫ್ ಹೈ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್. And the largest watery place on the earth is ocean. Ocean is about 71% of earth's surface and are responsible for producing about half of the world's organism, which includes plants, animals, fungi and microbes. Most life in the oceans lives at the sunlit ocean surface, and below 25 meters there is a little light in the ocean, and ಪ್ರೊಡಕ್ಟಿವಿಟಿ ಡಿಕ್ರೀಸಸ್. ಸೊ ಈ ಓಷನ್ ಏನಿದೆ ಅದರ 25 ಮೀಟರ್ಸ್ ನಾವು ಡೌನಿಗೆ ಹೋದರೆ ಸೊ ಅಲ್ಲಿ ಲೈಟ್ ಏನಿದೆ ಸೊ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಹಾಗೆಯೇ ಲೈಫ್ ಪ್ರೊಡಕ್ಟಿವಿಟಿನೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ವೆಲ್ ಆ್ಯಸ್ ದ ಲಿಟಲ್ ಲೈಟ್ ಡೀಪರ್ ವಾಟರ್ಸ್ ಆರ್ ಕೂಲರ್ ವಿಚ್ ಸಪೋರ್ಟ್ಸ್ ಲೆಸ್ ಲೈಫ್. ಬಿಲೋ 50 meters the temperature is less, that is less than 10 degrees Celsius. Next, microorganisms found in water, for example bacteria, virus, fungi, protozoan, campylobacter, cholera, Escherichia coli, giardia, hepatitis, legionella, protozoan parasites, salmonella, shigella. These microorganisms are found in water. And their first one, Campylobacter. These are gram-negative non-spore forming
aerophilic bacteria. They are found in spiral and coccoid form and are distinguished from others due to their darting motility. And spiral form is found in young cultures and coccoid form is found in old culture. So ಈ ಕ್ಯಾಂಪಲ್ಲ ಬ್ಯಾಕ್ಟೀರಿಯಾ ಏನಿದೆ ಸೊ ಅದು ಸ್ಪೈರಲ್ ಫಾರ್ಮು ಯಂಗ್ ಕಲ್ಚರಲ್ಲಿ ಇರುತ್ತೆ, ಹಾಗೆಯೇ ಓಲ್ಡ್ ಕಲ್ಚರಲ್ಲಿ ಕಾಕಾಯ್ಡ್ ಫಾರ್ಮು ಓಲ್ಡ್ ಕಲ್ಚರಲ್ಲಿ ಇರುತ್ತೆ. Next, Vibrio cholera. It is a gram-negative comma-shaped bacteria. Vibrio cholera is a facultative anaerobic and has a flagellum at one cell pole. And Vibrio cholerae was first isolated as a cause of cholera by Italian anatomist Filippo Passini in 1854. And next, third one is Cryptosporidium. There are two species which are morphologically indistinguishable by light microscope examination, namely Cryptosporidium hominis and Cryptosporidium parvum. So in Cryptosporidium, their root size ranges from 4 to 6 micron meter. It is round or oval in shape. And next one is Giardia. It has two morphological stages. So that is, first one is tropozoite, and this is the tropozoite. It is a pear-shaped, broad anterior and much attenuated posterior, and it is 10 to 12 micron meter long and 5 to 7 micron meter wide, and it is bilaterally symmetrical, and it has two nuclei. It is also flattened with the large sucking disc on the anterior ventral side, so which serves as the parasite's method of attachment to the mucosa of the host. So these are the characteristics of Giardia. The tropozoite also two median bodies and 4 pairs of flagella, and Giardia lamblio, it is egg-shaped and it is measured about 8 to 14 micron meter by 7 to 10 micron meter. And next one is hepatitis. It is the among the smallest and structurally simplest of RNA animal viruses. Here it is a hepatitis B ನೀವು ಕೇಳಿರ್ಬೋದು. ಸೊ it is ಅದು ಒಂದು viral causing disease. Here the virion is non-enveloped. ಸೊ ಇದರಲ್ಲಿ ಬರೋಂಥ ವ್ರಿಯಾನ್ ಅಥವಾ ವೈರಸ್ ಏನಿದೆ ಸೊ ಅದು non-enveloped ಆಗಿರುತ್ತೆ, and with a diameter of 27 to 32 nanometer. It is composed of entirely of viral protein and RNA. ಸೊ ವೈರಲ್ ಪ್ರೋಟೀನ್ ಮತ್ತು RNA ಇರುತ್ತೆ. ಮಾರ್ಫಾಲಜಿಕಲಿ ಹೆಪಟೈಟಿಸ್ ಎ virus particles and indistinguishable from other coronaviruses. Next, fungi. These are a diverse group of microorganisms belonging to the kingdom Eumycota. This kingdom comprises 5 phyla, namely Ascomycota, Basidiomycota, Zygomycota, Chytridiomycota and Glomeromycota. So ಇದು ಫಂಗೈಯಲ್ಲಿ ಬರುವಂತಹ ಫೈಲಾಗಳು. As the practical approach to classification, fungi have been divided into groups such as the filamentous fungi, also called molds, the yeast and the mushrooms. Some fungi are primarily adapted to aquatic environment and will therefore naturally be found in water, and these fungi are zoosporic and many belonging to phyla Chytridiomycota, and the fungi belonging to other phyla in Eumycota are primarily adapted to terrestrial environments. Next, morphology of fungi. Fungi are composed of a filamentous called hyphae.
Their cells are long, thread-like, and connected end to end. And because of this diffuse association of their cells, the body of the organism is given a special name, mycelium. So ಇದು white color ಇರುತ್ತೆ, thread like ಇರುತ್ತೆ, a term which is applied to whole body of any fungus. When reproductive hyphae is produced, they form a large organized structure called sporocarp or mushroom. ಸೊ ಈ ಹೈಫೆ ಏನಿದೆ, ಸೊ ಹೈಫೆಯಿಂದ ನಮಗೆ ಆ ಸ್ಪೋರೋಕಾರ್ಪ್ ಅಥವಾ ಆರ್ಗ್ಯಾನೈಸ್ಡ್ ಸ್ಟ್ರಕ್ಚರ್ ನಮಗೆ ಅದರಿಂದ ಡೆವಲಪ್ ಆಗುತ್ತೆ. ದಿಸ್ ಪ್ರೊಡ್ಯೂಸ್ಡ್ ಸೋಲಿ ಫಾರ್ ದಿ ರಿಲೀಸ್ ಆಫ್ ಸ್ಪೋರ್ಸ್. ಸೊ ಇದರಲ್ಲಿ ಸ್ಪೋರೋಕಾರ್ಪ್ ಅಥವಾ ಮಶ್ರೂಮ್ ಏನಿದೆ, ಸೊ ಅದರಲ್ಲಿ ನಮಗೆ ಸ್ಪೋರ್ಸ್ ಇರುತ್ತೆ ಆ್ಯಂಡ್ is not the living growing portion of the fungus. In addition to being filamentous, fungal cells often have multiple nuclei. ಸೊ ಇದರಲ್ಲಿ ಬೇಕಾದಷ್ಟು ಫಿಲಮೆಂಟಸ್ ಇರೋದರಿಂದ ಸೊ ಇದರಲ್ಲಿ ಬೇಕಾದ ನಮಗೆ ಮಲ್ಟಿಪಲ್ ನ್ಯೂಕ್ಲಿಯೈ ಕಂಡೀಷನ್ ಇರುತ್ತೆ. ಆ್ಯಂಡ್ ಅನದರ್ ಫೀಚರ್ ಆಫ್ ಫಂಗೈ ಈಸ್ ದಿ ಪ್ರೆಸೆನ್ಸ್ ಆಫ್ ಕೈಟಿನ್ ಇನ್ ದೇರ್ ಸೆಲ್ ವಾಲ್. ಸೊ ಈ ಕೈಟಿನ್ ಅನ್ನೋ ಮೆಟೀರಿಯಲ್ ಏನಿದೆ, ಸೊ ಅದು ನಮ್ಮ ಫಂಗೈಯಲ್ಲಿ ಬಿಟ್ಟು ಬೇರೆ ಯಾವುದರಲ್ಲೂ ಇರೋದಿಲ್ಲ. ಸೊ ಇದು ಕೈಟಿನ್ ಅನ್ನೋದು ಬೇಸಿಕ್ structural material for fungi. The chitin adds rigidity and structural support to the thin cells of fungus and makes fresh mushroom crisp. So most of the members of the fungi, they lack flagella and the structures are completely absent in all stages in their life cycle. Next, Ascomycota. So Ascomycota is a phylum of the kingdom fungi, and together with Basidiomycota and form the subject kingdom Dicaria. It resembles its members are commonly known as sac fungi. ಸೊ ಈ ಆಸ್ಕೋಮೈಕಾಟದಲ್ಲಿ ಬರೋವಂಥ ಮೆಂಬರ್ಸ್ ಏನಿದ್ದಾರೆ, ಸೊ ಆ ಮೆಂಬರ್ಸಿಗೆ ಸ್ಯಾಕ್ ಫಂಗೈ ಅಂತ ಹೇಳ್ತಾರೆ. ಸೊ ದಿ ಲಾರ್ಜೆಸ್ಟ್ ಫೈಲಮ್ ಆಫ್ ಫಂಗೈ ವಿತ್ ಓವರ್ 64,000 ಸ್ಪೀಶೀಸು. ಸೊ ಈ ಆಸ್ಕೋಮೈಕಾಟದಲ್ಲಿ ಬರುತ್ತೆ, ಅಂದರೆ ಅಷ್ಟೊಂದು ಸ್ಪೀಶೀಸು, ವೆರೈಟೀಸ್ ಆಫ್ ಸ್ಪೀಶೀಸ್ ಆಸ್ಕೋಮೈಕಾಟದಲ್ಲಿದೆ. ದ ಡೆಫೈನಿಂಗ್ ಫೀಚರ್ಸ್ ಆಫ್ ದಿಸ್ ಫಂಗಲ್ ಗ್ರೂಪ್ ಈಸ್ ಆಸಸ್, ಎ ಮೈಕ್ರೋಸ್ಕೋಪಿಕ್ in which non-motile spores called ascospores are formed. ಸೊ ಆಸ್ಕೋಮೈಕಾಟದಲ್ಲಿ ಆಸಸ್ ಅನ್ನೋ ಒಂದು ನಾನ್ ಮೋಟೈಲ್ ಸ್ಪೋರ್ಸ್ ಬರುತ್ತೆ. ಸೊ ದಿ ನಾನ್ ಮೋಟೈಲ್ ಸ್ಪೋರ್ಸನ್ನು ಆಸ್ಕೋಸ್ಪೋರ್ಸ್ ಅಂತ ಹೇಳ್ತಾರೆ. ದ ಆಸ್ಕೋಮೈಸಿಟೀಸ್ ಆರ್ ಎ ಮೊನೋಫೈಲೆಟಿಕ್ ಗ್ರೂಪ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಝೈಗೋಮೈಕಾಟಾ. So the unique characters of ಝೈಗೋಮೈಕಾಟಾ ಈಸ್ ಝೈಗೋಸ್ಪೋರ್ಸ್. ಹೇಗೆ ಆಸ್ಕೋಮೈಕಾಟದಲ್ಲಿ ಆಸ್ಕೋಸ್ಪೋರ್ಸ್ ಬರುತ್ತೆ, ಝೈಗೋಮೈಕಾಟದಲ್ಲಿ ಝೈಗೋಸ್ಪೋರ್ಸ್ ಇರುತ್ತೆ. ಝೈಗೋಸ್ಪೋರ್ಸ್ ಆರ್ ಫಾರ್ಮಡ್ ವಿತ್ ಇನ್ ಎ ಝೈಗೋಸ್ಪೊರಾಂಜಿಯಮ್. ಝೈಗೋಸ್ಪೊರಾಂಜಿಯಮ್ ಒಳಗಡೆ ಇರುತ್ತೆ. ಆಫ್ಟರ್ ದ ಫ್ಯೂಷನ್ ಆಫ್ ಸ್ಪೆಷಲೈಸ್ಡ್ ಹೈಫೆ ಕಾಲ್ಡ್ ಗ್ಯಾಮೆಟಾಂಜಿಯಾ ಡ್ಯೂರಿಂಗ್ ಸೆಕ್ಷುವಲ್ ಸೈಕಲ್. ಸೊ ಗ್ಯಾಮೆಟಾಂಜಿಯಾ ಹೈಫೆ ಜೊತೆ ಫ್ಯೂಷನ್ ಆದಾಗ ಸೊ ಅಲ್ಲಿ ನಮಗೆ ಝೈಗೋಸ್ಪೋರ್ಸ್ ರಿಲೀಸ್ ಆಗುತ್ತೆ. ಸಿಂಗಲ್ ಝೈಗೋಸ್ಪೋರ್ ಈಸ್ ಫಾರ್ಮಡ್ ಪರ್ ಝೈಗೋಸ್ಪೊರಾಂಜಿಯಮ್. ಬಿಕಾಸ್ ಆಫ್ ದಿಸ್ one-to-one relationship, the terms are often used interchangeably. The mature zygospore is often thick-walled. ಸೊ ಈಸ್ ಅ ಮೆಚೂರ್ ಝೈಗೋಸ್ಪೋರ್ ಏನಿದೆ ಅದು ತುಂಬ thick-walled ಇರುತ್ತೆ. ಅಂಡರ್ಗೋಸ್ ಆ್ಯನ್ ಆಬ್ಲಿಗೇಟರಿ ಡಾರ್ಮೆಂಟ್ ಪೀರಿಯಡ್ ಬಿಫೋರ್ ಜರ್ಮಿನೇಷನ್. ಸೊ ಅದು ಜರ್ಮಿನೇಷನ್ ಆಗೋ ಮೊದಲು ಡಾರ್ಮೆಂಟ್ ಕಂಡೀಷನಲ್ಲಿರುತ್ತೆ. ಅಂದರೆ ಅದು ಯಾವಾಗ ಸ್ಪೋರ್ಸ್ ರಿಲೀಸ್ ಆಗುತ್ತೆ ಅದರ ತಕ್ಷಣಕ್ಕೆ ಅದು ಜರ್ಮಿನೇಷನ್ ಆಗೋದಿಲ್ಲ, ಡಾರ್ಮೆಂಟ್ ಕಂಡೀಷನಲ್ಲಿ ಇರುತ್ತೆ. ಸೊ ಆ ಡಾರ್ಮೆಂಟ್ ಕಂಡೀಷನಲ್ಲಿ ಇದ್ದಾಗ ಯಾವುದೇ ರೀತಿ ಜರ್ಮಿನೇಷನ್ ಪ್ರೋಸೆಸ್ಸು ಆಗೋದಿಲ್ಲ. ಆ್ಯಂಡ್ ದಿ ಮೋಸ್ಟ್ ಝೈಗೋಮೈಕಾಟಾ ಆರ್ ಥಾಟ್ ಟು ಹ್ಯಾವ್ ಝೈಗೋಟಿಕ್ ಆರ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಇದು ಒಂದೇ ಒಂದು ಲೈಫ್ ಸೈಕಲ್ನ ತೋರಿಸುತ್ತೆ. ಥಸ್ ದಿ ಓನ್ಲಿ ಡಿಪ್ಲಾಯ್ಡ್ ಫೇಸಸ್ ಟೇಕ್ಸ್ ಪ್ಲೇಸ್ ವಿದಿನ್ ದಿ ಝೈಗೋಸ್ಪೋರ್. And nuclei within the zygospores are believed to undergo meiotic division during germination, but this has only been demonstrated
genetically with the model eukaryote Phycomyces, Blake's Linus. So afterward, microorganisms play an important role in maintaining life on Earth, fixing gases and breaking down dead plant animal matter into simpler substances. ಸೊ ಇಲ್ಲಿ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬೇಕಾದಷ್ಟು ಸಿಗ್ನಿಫಿಕೆನ್ಸು ಇದೆ. ಸೊ ಅದರ ದೇ ಪ್ಲೇ ಕೀ ರೋಲ್, ಅದೊಂದು ಕೀ ರೋಲ್ ಮಾಡುತ್ತೆ. ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಅಥವಾ ಅರ್ಥಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ, ಬ್ರೇಕ್ ಡೌನ್ ಆಫ್ ಡೆಡ್ ಪ್ಲ್ಯಾಂಟ್ ಮೆಟೀರಿಯಲ್ ಇಂಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ದ್ಯಾಟ್ ಆರ್ ಯೂಸ್ಡ್ ಇನ್ ಬಿಗಿನಿಂಗ್ ಆಫ್ ದಿ ಫುಡ್ ಚೈನ್. ಆ್ಯಂಡ್ ಮೈಕ್ರೋಬಯಾಲಜಿಸ್ಟ್ ಕ್ಯಾನ್ ಆಲ್ಸೋ ಎಕ್ಸ್ಪ್ಲಾಯ್ಡ್ ದಿ ಆಕ್ಟಿವಿಟೀಸ್ ಆಫ್ ಮೈಕ್ರೋಬ್ಸ್ to benefit humans, such as in the production of medicines, enzymes and food. ಸೊ ಹಾಗೆಯೇ ಈ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಕೆಲವೊಂದು ಮೆಡಿಸಿನಲ್ ಪರ್ಪಸಿಗೆ ಯೂಸ್ ಆಗೋವಂಥ ಆ್ಯಂಟಿಬಯೋಟಿಕ್ಸ್ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮೆಡಿಸಿನ್ಸಿಗೆ ಮತ್ತು ಎನ್ಸೈಮ್ಸ್ ಆ್ಯಸ್ ಎ ಎನ್ಸೈಮ್ ಆಗಿ ಹಾಗೆ ಫುಡ್ಡಲ್ಲೆಲ್ಲ ಯೂಸ್ ಮಾಡ್ತಾರೆ. ದೇ ಆರ್ ಆಲ್ಸೋ ಯೂಸ್ಡ್ ಟು ಬ್ರೇಕ್ ಡೌನ್ ಸೀವೇಜ್ ಆ್ಯಂಡ್ ಅದರ್ ಟಾಕ್ಸಿಕ್ ವೇಸ್ಟ್ ಇಂಟು ಸೇಫ್ ಮ್ಯಾಟರ್. ಹಾಗೆಯೇ ಈ ಮೈಕ್ರೋ ಆರ್ಗ್ಯಾನಿಸಮ್ ಸೀವೇಜ್ ವಾಟರ್ ಪ್ಯೂರಿಫಿಕೇಷನಲ್ಲೂ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸೊ ಅಲ್ಲಿರುವಂಥ ಆರ್ಗ್ಯಾನಿಕ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ನ ಸಿಂಪಲ್ ಕಾಂಪೌಂಡಾಗಿ ಅದು ಬ್ರೇಕ್ ಡೌನ್ ಮಾಡುತ್ತೆ. ಹಾಗೆಯೇ ಸೇಫ್ ವಾಟರು ಸೇಫ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹವೆವರ್ ದಿ ಅಬೌವ್ ಡಿಸ್ಕಸ್ಡ್ ಪ್ಯಾಥೋಜನ್ಸ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಡಿಸೀಸ್ ಕಾಸ್ಡ್ ಬೈ them makes clear that they are also agents of different diseases, and these infectious agents not only spread through contaminated water and spoiled food but also through the omnipresent air, and people with weak immune system becomes the first victims of these diseases. ಸೊ ಎಲ್ಲ ಜನರಿಗೂ ಇದರಿಂದ ಕಾಯಿಲೆ ಬರಬೇಕು ಅಂತ ಡಿಸೀಸ್ ಬರಬೇಕು ಅಂತಿಲ್ಲ. ಯಾರು ತುಂಬ ವೀಕ್ ಇರ್ತಾರೋ ಸೊ ಅವರಿಗೆ ದೇ ಬಿಕಮ್ ಫಸ್ಟ್ ವಿಕ್ಟಿಮ್ಸ್ ಆಫ್ ದೀಸ್ diseases, and control of these air, soil and waterborne pathogen is important. And today many organizations like World Health Organization is taking care of it, and many resistant bugs are found, and controlling them is a new challenge for science. And strict adhesion to regulations and other standards set for basic hygiene maintenance and antibiotic use in a necessity. ಸೊ ಹಾಗೆಯೇ ಈ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ರೆಗ್ಯುಲೇಷನ್ಸ್ನ ಸ್ಟ್ಯಾಂಡರ್ಡ್ಸ್ನೆಲ್ಲ ನಾವು ಫಾಲೋ ಮಾಡಿ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡೋದ್ರಿಂದ, ಹಾಗೆಯೇ ಆ್ಯಂಟಿಬಯೋಟಿಕ್ಸ್ನೆಲ್ಲ ಯೂಸ್ ಮಾಡೋದ್ರಿಂದ ನಾವು ಈ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ನಾವು ದೂರ ಇರ್ಬೋದು. ಅದು ಕಾಸ್ ಮಾಡೋಂಥ ಡಿಸೀಸಿಂದನೂ ದೂರ ಇರ್ಬೋದು. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.